ಈ ನಾಟಕದ ಬಗ್ಗೆ ರಂಗಭೂಮಿ ಬಗ್ಗೆ ಬಿ ವಿ ಕಾರಂತರು ಒಂದು ಮಾತಾಡ್ತಾರೆ. ನಾಟಕ ಈ ಟಿವಿ ಮನುಷ್ಯನನ್ನ ಇರೋದಕ್ಕಿಂತಲೂ ಬಹಳ ಚಿಕ್ಕವನನ್ನಾಗಿ ತೋರಿಸುತ್ತೆ. ದೂರದರ್ಶನ ಮನುಷ್ಯನನ್ನ ಇರೋದಕ್ಕಿಂತಲೂ ಬಹಳ ಚಿಕ್ಕವನನ್ನಾಗಿ ತೋರಿಸುತ್ತೆ. ಅದೇ ಸಿನಿಮಾ ಮನುಷ್ಯನನ್ನ ಇರೋದಕ್ಕಿಂತಲೂ ಬಹಳ ದೊಡ್ಡವನ್ನಾಗಿ ತೋರಿಸುತ್ತೆ. ಮನುಷ್ಯನನ್ನಾಗಿ ತೋರಿಸುವಂತದ್ದು ಕಲೆ ಯಾವುದಾದ್ರೂ ಇದ್ದರೆ ಅದು ರಂಗಭೂಮಿ ಮಾತ್ರ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇದು ಕೇವಲ ವಾಚ್ಯಾರ್ಥದಲ್ಲಿ ತಗೊಳ್ಬೇಕಾದಂಥ ಮಾತಲ್ಲ, ಬಹಳ ಧ್ವನ್ಯಾರ್ಥ ಇದರೊಳಗೆ ಅಡಗಿದೆ. ನೀವೆಲ್ಲ ನಾವು ಧಾರಾವಾಹಿಗಳು ಸಾಮಾನ್ಯ ನೋಡಲ್ಲ. ಬಹಳ ಅಂದರೆ ಟಿ ಎನ್ ಸೀತಾರಾಮ್ ಅವ್ರ ಧಾರಾವಾಹಿ ಮುಕ್ತ ನೋಡಿದ್ವಿ ಬಿಟ್ಟರೆ ಮತ್ತೆ ಧಾರಾವಾಹಿಗಳು ನೋಡೋಕ್ಕೆ ಹೋಗಲಿಲ್ಲ. ಕೆಲವು ನಿಯತಕಾಲಿಕಗಳಲ್ಲಿ ಇತ್ತೀಚಿನ ಕೆಲವು ಧಾರಾವಾಹಿಗಳ ಬಗ್ಗೆ ಬರುವಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಹೇಳೋದಾದರೆ ಅಲ್ಲಿ ಒಬ್ಬ ಮನುಷ್ಯ, ವಿಶೇಷವಾಗಿ ಒಬ್ಬ ಹೆಣ್ಣು ಮಗಳು ಎಷ್ಟೆಲ್ಲ ನೀಚತನಕ್ಕೆ ಇರೋದಕ್ಕೆ ಸಾಧ್ಯತೆಗಳಿದ್ದಾವೆ, ಅಥವಾ ಇಲ್ಲದೆ ಇರೋದನ್ನು ಕೂಡ ನೀಚತನಗಳನ್ನು ಅವರಲ್ಲಿ ಆರೋಪಿಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗುವ ಹಾಗೆ ವ್ಯಕ್ತಿತ್ವಗಳನ್ನು ಸಣ್ಣತನದಲ್ಲಿ ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಮನುಷ್ಯನ ಉದಾತ್ತತೆಯನ್ನು ಮರೆಸಿ ಅವನು ಸಣ್ಣತನಗಳೇ ವಿಜೃಂಭಿಸುವ ಹಾಗೆ ಮಾಡುವಂಥ ಒಂದು ಕೆಟ್ಟ ಕೆಲಸ ಆ ದೂರದರ್ಶನದ ಮೂಲಕವಾಗಿ ಅಲ್ಲಲ್ಲೇ ನಡೀತಾ ಇರೋ ಕಾರಣಕ್ಕಾಗಿ ಈ ಬಿ ವಿ ಕಾರಂತರು ಹೇಳಿರ್ತಕ್ಕಂಥ ಈ ಮಾತು ಬಹಳ ಪ್ರಮುಖವಾದದ್ದಾಗುತ್ತೆ. ಹಾಗಾಗಿ ನಿಮ್ಗಳಿಗೆ ಸೂಚನೆ ಏನಪ್ಪಾ ಅಂತಂದ್ರೆ, ಕೆಟ್ಟ ಧಾರಾವಾಹಿಗಳು ನೋಡೋದ್ರ ಬದಲಿಗೆ ಒಂದು ಒಳ್ಳೆ ಪುಸ್ತಕ ಓದ್ರಿ, ಅಷ್ಟರ ಮಟ್ಟಿಗೆ ನಿಮ್ಮ ಮಂಥನಗಳು ಚೆನ್ನಾಗಿರ್ತವೆ ಅನ್ನುವಂಥದ್ದು ಒಂದು ಸೂಚನೆ ಇದೆ. ಅದ್ರ ಜೊತೆಯಲ್ಲಿ ಸಿನಿಮಾಗಳು ನೋಡಿದ್ರಲ್ಲ ನೀವು, ಚಪ್ಪಾಳೆ ತಟ್ಟಿದ್ರಿ ಅಂದ್ರೆ ಕಮಿಟ್ ಆದ್ರಿ ಅಂತ. ನಾವು ಧಾರಾವಾಹಿ ನೋಡಲ್ಲ ಅಂತ ಗೊತ್ತಾಯ್ತರ? ಚಪ್ಪಾಳೆ ತಟ್ಟೋದು ನೋಡ್ರಿ, ನಿಮಗೆ ಈಗ ಚಪ್ಪಾಳೆ ತಟ್ಟಿದ್ರಲ್ಲ ಎಡಗೈ ಬಲಗೈ ತಟ್ಟಿ, ಅದ್ರ ಅರ್ಥ ಏನ್ ಗೊತ್ತಾ? ಪ್ರಾಮಿಸ್ ಮಾಡಿದಂಗೆ ಲಿಂಗಯ್ಯ ಕುತ್ಕೊಳ್ತಕ್ಕಂಥ ಗದ್ದಿಗೆ ಮುಟ್ಟಿ ಪ್ರಾಮಿಸ್ ಮಾಡಿದಂಗೆ ಕೆಟ್ಟ ಧಾರಾವಾಹಿಗಳು ನೋಡಲ್ಲ ಅಂತ. ಅಂದ್ರೆ ಒಳ್ಳೆ ಧಾರಾವಾಹಿಗಳು ನೋಡ್ಬೋದು, ಕೆಟ್ಟ ಧಾರಾವಾಹಿಗಳು ನೋಡಲ್ಲ ಅನ್ನುವಂಥ ಒಂದು ಪ್ರಮಾಣದಲ್ಲಿ ಮಾಡಿದ್ರಿ ಅಂತ ಅರ್ಥ.